ಸೀಟ್ ಫುಲ್ ಸ್ಟ್ರೇಟ್ ಇದಾವು ಮತ್ತ ಅಗಲ ಇಲ್ಲ, ಸ್ವಲ್ಪ ಸ್ವಲ್ಪ ಬಾಳ ಬಿಡತಕ್ಕ, ಅದಕ್ಕೆ ಸ್ವಲ್ಪ ಬಾಳ ಸಣ್ಣ ಅದಾವ ಸರ್ ಸೀಟ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ದಾವಣಗೆರೆಯಿಂದ ತುಮಕೂರಿಗೆ ಧಾರವಾಡ ಇಂಟರ್ಸಿಟಿ ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಿದ್ದೆ. ಆದ್ರೆ ಈ ಒಂದು ಇಂಟರ್ಸಿಟಿ ಟ್ರೈನ್ ಅಲ್ಲಿ ಮೊದಲಿಗೆ ಸೀಟ್ಸ್ ಗಳೆಲ್ಲ ತುಂಬಾ ವೈಡ್ ಆಗಿದ್ವು, ಅಂದ್ರೆ ಅಗಲವಾಗಿದ್ವು, 3 ಜನ ಆರಾಮ್ ಕುತ್ಕೋಬಹುದಾಗಿತ್ತು. ಆದ್ರೆ ಈಗ ಇಲ್ಲಿ ಮಾಡಿಫೈ ಆಗಿರ್ತಕ್ಕಂಥ ಸೀಟ್ಗಳಲ್ಲಿ ಸರಿಯಾಗಿ ಇಬ್ರು ಕುತ್ಕೊಳಕ್ಕಾಗಲ್ಲ. ಇನ್ನೊಂದು ಏನಾದ್ರೂ ಧಾರವಾಡದಿಂದ ನೀವೇನಾದ್ರೂ ಬೆಂಗಳೂರಿಗೆ ಈ ಒಂದು ಇಂಟರ್ಸಿಟಿ ಟ್ರೈನ್ ಅಲ್ಲಿ ಪ್ರಯಾಣ ಮಾಡಿದ್ರೆ ನಿಮ್ಮ ಬೆನ್ನು ಬರೋದು ಗ್ಯಾರಂಟಿ. ಯಾಕಂದ್ರೆ ಅದು ಹೊರಗಣಕ್ಕೂ ಸ್ವಲ್ಪ ಯಾವ್ದೋ ಸ್ಲ್ಯಾಂಟ್ ಆಗೂ ಇಲ್ಲ ಸೀಟು, ಹಾಗೇನೆ ಚಿಕ್ಕದಾಗಿ ಇದೆ, ಸರಿಯಾಗಿ ಕುತ್ಕೊಳ್ಳೋಕ್ಕೂ ಆಗಲ್ಲ. ಇದರ ಬಗ್ಗೆ ಈ ನಮ್ಮ ಧಾರವಾಡ ಇಂಟರ್ಸಿಟಿ ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಿರ್ತಕ್ಕಂಥ ಪ್ರಯಾಣಿಕರನ್ನ ಇದರ ಸಮಸ್ಯೆ ಏನಂತ ಕೇಳಿಬಿಡೋಣ. ಅದಕ್ಕೆ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿಬಿಡಿ ಅಂತ ಹೇಳ್ತಾ ಬನ್ನಿ ಈಗ ಈ ಒಂದು ಧಾರವಾಡ ಮತ್ತು ಬೆಂಗಳೂರು ಇಂಟರ್ಸಿಟಿ ಟ್ರೈನಿನ ಒಂದು ಸೀಟಿನ ಬಗ್ಗೆ ನಮ್ಮ ಪ್ರಯಾಣಿಕರು ಏನ್ ಹೇಳ್ತಾರೆ ಅಂತ ಕೇಳ್ಬಿಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್, ನಮ್ಮ ಹೆಸರು ಬಾಲರಾಜ್ ಅಂತ ಹೇಳಿ. ನಾವು ಹುಬ್ಳಿಲಿಂದ ಟು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಏನಪ್ಪಾ ಅಂದ್ರೆ ಈ ಟ್ರೈನ್ ದಾಗ ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಪ್ರಾಬ್ಲಮ್ ಅಂದ್ರೆ ಏನ್ ಸರ್, ಸೀಟ್ ಬಹಳ ಸಣ್ಣ ಮಾಡಿದಾರ. ಸ್ವಲ್ಪ ಸ್ವಲ್ಪ ತಳ್ಳಗಿದ್ರ ಕುಂದ್ರಾಕ್ ಆಗ್ತೈತಿ, ಸ್ವಲ್ಪ ದಪ್ಪ ಐತಂತಂದ್ರ ಯಾರಿಗೂ ಕುಂದ್ರಾಕ್ ಆಗೋದಿಲ್ಲ. ಆದ್ರೂ 1 ತಾಸ್ 2 ತಾಸ್ ಜರ್ನಿ ಮಾಡಿದ್ರ ನಡೀತಿ ಸರ್. 3 ತಾಸು 4 ತಾಸು ಮಾಡಿದ್ರ 8 ಅವರ್ ಮಾಡಿದ್ರ ಅಂತ ಜನ ಒದ್ದಾಡಿ ಹೋಗ್ತಾರ. ಅದಕ್ಕೆ ದಯಮಾಡಿ ಸ್ವಲ್ಪ ಸೀಟ್ ಸ್ವಲ್ಪ ದೊಡ್ಡ ಮಾಡೋ ವ್ಯವಸ್ಥೆ ಮಾಡ್ಬೇಕು ಸರ್, ಯಾರು ಇದರ ಅದಕ್ಕೆ ಸಂಬಂಧಪಟ್ಟಿದವರು ಪ್ಲೀಸ್ ಸರ್, ಅಷ್ಟೇ ನಮಗೂ. ಸರ್ ಈಗ ವಯಸ್ಸು ಆದವ್ರ ಅಂತಂದ್ರೆ ಕುಂತ್ರನು ಅವ್ರಿಗೆ ಕುಂದ್ರಾಕ್ ಆಗೋದಿಲ್ಲ ಸರ್. ಸೀಟ್ ಫುಲ್ ಸ್ಟ್ರೇಟ್ ಇದಾವು ಮತ್ತ ಅಗಲ ಇಲ್ಲ, ಸ್ವಲ್ಪ ಸ್ವಲ್ಪ ಬಾಳ ಬಿಡತಕ್ಕ, ಅದಕ್ಕೆ ಸ್ವಲ್ಪ ಬಾಳ ಸಣ್ಣ ಅದಾವ ಸರ್ ಸೀಟ್. ಅದಕ್ಕೆ ದಯಮಾಡಿ ಅವು ಏನಿದ್ರು ಸ್ವಲ್ಪ ದೊಡ್ಡ ಮಾಡೋ ವ್ಯವಸ್ಥೆ ಮಾಡ್ಬೇಕು ಸರ್, ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್. ಈಗ ನೀವು ಹುಬ್ಳಿಯಿಂದ ಬಂದಿದ್ದೀರಿ, ಈಗ ಈ ಸೀಟಲ್ಲಿ ಕುತ್ಕೊಂಡ್ ಬಂದಿದ್ರಿ. ಬೆಂಗಳೂರವರಿಗೆ ಈ ಸೀಟಲ್ಲಿ ಕುತ್ಕೊಂಡು ಹೋಗಕ್ ಆಗುತ್ತಾ? ಈಗ ನೋಡಿ ಚಿಕ್ಕದಾಗಿದೆ ಸೀಟ್ಸ್ ಗಳೆಲ್ಲ, ಮೊದ್ಲಿಗೆ ದೊಡ್ಡದಿತ್ತು. ನೀವು ಮೊದ್ಲಿಗೆಲ್ಲ ಓಡಾಡಿರ್ತೀರಿ ಇಂಟರ್ಸಿಟಿಯಲ್ಲಿ, ಎಷ್ಟು ಅಗಲವಾಗಿತ್ತು, 3 ಜನ ಆರಾಮ್ ಕುತ್ಕೋಬೋದಾಗಿತ್ತು. ಈಗ ಕುತ್ಕೊಳಕ್ ಆಗುತ್ತಾ? ವಿಮಾನದಾಗ ಕುಂತಂಗ ಆಕೈತಿದೆ. ಆಮೇಲೆ ಸ್ಟ್ರೈಟ್ ಆಗಿ ಕುತ್ಕೋಬೇಕು, ಸ್ವಲ್ಪ ಹೊರಕೊಳಕಿಲ್ಲ ಏನಿಲ್ಲ. ಹೌದು. ಇದ್ರ ಬಗ್ಗೆ ಇದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಚಲೋ ಅಂತ ಹೇಳ್ತೀರಿ. ಈಗ ನನ್ ಮಗ್ಳು ಒಬ್ಬಕ್ಕೆ ಹೆಣ್ಮಗಳು ಕೂತಿಲ್ಲ, ಈ ಪ್ಯಾಸೇಜ್ ಕಡೆನ ಕಾಲ್ ಮಾಡ್ಕೊಂಡು ಕೂತಿಲ್ಲ, ಡಿಸ್ಟರ್ಬ್ ಬಾಳ ಆತಕಿ, ಸಮಸ್ಯೆ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನಮಸ್ಕಾರ. ಅಕ್ಕ ನಿಮ್ಮ ಹೆಸರು? ನಮ್ಮ ಹೆಸರು ಯಶೋಧ ರೀ. ಅಕ್ಕ ಈಗ ಈ ಸೀಟ್ ಅಲ್ಲಿ 3 ಜನ ಕುತ್ಕೊಂಡು ಹೋಗಕ್ಕಾಗುತ್ತಾ? ಆಗಲ್ರಿ, 3 ಜನ ಆಗಲ್ಲ ಕುಂದ್ರಕ. ಅಗ್ಲನ ಕಮ್ಮಿ ಅದಾವ್ರಿ, ಉದ್ದಾನ ಕಮ್ಮಿ ಅದಾವು. 3 ಜನ ಆಮೇಲೆ ಹಿಂಗ ಅದಲ್ರಿ, ಉರ್ಕನಕ್ ಆಗೋದಿಲ್ಲ. ಹಂಗಾಗಿ ನಮ್ ಹುಡುಗ ಇಲ್ಲಿ ಕುಂದ್ರಕ ಆಗ್ಲಿಲ್ಲ, ಎದ್ದು ಹೊರಗ್ ನಿಂತ್ಕೊಂಡ ನೋಡಿ. ಮತ್ತೆ ಈ ಒಂದ್ ಸಮಸ್ಯೆ ಇದೆ, ನೀವೇ ನೋಡ್ತಿರ್ಬೋದು. ನಾವೇನ್ ಯಾರಿಗೂ ಹೇಳ್ಕೊಟ್ಟು ವಿಡಿಯೋ ಮಾಡ್ತಾ ಇಲ್ಲ, ಇಲ್ಲಿರೋ ಸಮಸ್ಯೆನ ಹೇಳ್ತಿರೋದು. ಮೊದ್ಲಿಗೆ ಈ ಒಂದು ಇಂಟರ್ಸಿಟಿ ಟ್ರೈನ್ ಅಲ್ಲಿ ಯಾವ ರೀತಿ ಸೀಟುಗಳಿದ್ವು ಆ ರೀತಿ ಇದ್ಬಿಟ್ರೆ ಸಾಕು ಅಲ್ವೇನಕ್ಕ? ನೋಡಿ, ಸ್ವಲ್ಪ ಅಗಲವಾಗಿದ್ರೆ ಆರಾಮಾಗಿ ಕುತ್ಕೊಂಡು ಜರ್ನಿ ಮಾಡ್ಬೋದು. ವಯಸ್ಸಾದವರು ಇರ್ತಾರೆ. ನೀವು ಪ್ರಯಾಣಿಕರು ಕೇಳಿದ್ರಲ್ವಾ, ನೋಡ್ತಾ ಇರಬಹುದು ಸೀಟು ಎಷ್ಟು ಚಿಕ್ಕದಾಗಿದೆ, ಆಮೇಲೆ ಎಷ್ಟು ಸ್ಟ್ರೈಟ್ ಆಗಿದೆ ಅಂತ ತೋರಿಸ್ತೀನಿ. ಸರ್ 1 ನಿಮಿಷ ಎದ್ದೇಳಿ, ಸೀಟ್ ತೋರಿಸ್ಬಿಡಿ. ಅಲ್ಲ ಎದ್ದೇಳಿ. ನೀವು ನೋಡ್ತಾ ಇರ್ಬೋದು ಈ ಸೀಟು ಎಷ್ಟು ಚಿಕ್ಕದಾಗಿದೆ ಅಂದ್ರೆ ಅಗಲ ಕಡಿಮೆ ಇದೆ, ಆಮೇಲೆ ಫುಲ್ ಸ್ಟ್ರೈಟ್ ಆಗಿದೆ, ಸ್ಲಾಂಟ್ ಆಗೂ ಇಲ್ಲ. ಹಾಗಾಗಿ ಇಲ್ಲಿ ಕುತ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಪ್ರಯಾಣಿಕರೆಲ್ಲ ಕೂತಿದ್ದಾರೆ ನೋಡಿ, ಸ್ಟ್ರೈಟ್ ಆಗಿ ಕುತ್ಕೋಬೇಕು, ಸ್ವಲ್ಪನೂ ಹೊರಗೋಣಕ್ ಆಗ್ತಾ ಇಲ್ಲ. ಇದಿಷ್ಟು ನಮ್ಮ ಧಾರವಾಡದಿಂದ ಬೆಂಗಳೂರಿಗೆ ಹೋಗುವ ಇಂಟರ್ಸಿಟಿ ಟ್ರೈನ್ ಅಲ್ಲಿ ಈ ಒಂದು ಸೀಟ್ಗಳ ಅಗಲೀಕರಣ, ಹಾಗೆ ಸ್ವಲ್ಪ ಇದು ಹೊರಕೊಂಡು ನೋಡಿ, ಈ ತರ ಕೂತಿರ್ತೀವ ನೋಡಿ, ಈಗ ಸ್ಟ್ರೈಟ್ ಆಗಿ ಕೂತಿರ್ಬೇಕು. ಇದು ಸ್ವಲ್ಪ ಹೊರಕೊಂಡು ಕೂತ್ಕೊಳ್ಳೋ ತರ ಸೀಟ್ಗಳು ಬೇಕು ಅಂತ ಈ ಒಂದು ಟ್ರೈನ್ ನ ಪ್ರಯಾಣಿಕರು ಹೇಳಿದ್ದಾರೆ. ಮೊದ್ಲಿಗಿತ್ತಲ್ಲ ಇಂಟರ್ಸಿಟಿ ಟ್ರೈನ್ ಅಲ್ಲಿ ಆ ರೀತಿ ಸೀಟ್ಗಳು ಬೇಕಂತ ಕೇಳ್ತಾ ಇದಾರೆ. ಈ ಒಂದು ಸೀಟ್ ನ ಸ್ವಲ್ಪ ಅಗಲ ಮಾಡ್ಕೊಟ್ರೆ ವಯಸ್ಸಾದವರಿಗೂ ಕೂಡ ಧಾರವಾಡದಿಂದ ಬೆಂಗಳೂರಿಗೆ ಹೋಗೋರಿಗೂ ಈ ಒಂದು ಬೆನ್ನೋವಿನ ಸಮಸ್ಯೆ, ಕೂತ್ಕೊಂಡು ಹೋಗಕ್ಕಾಗಲ್ಲ. ಇಂಪಾರ್ಟೆಂಟ್ಲಿ ಏನಪ್ಪಾ ಅಂದ್ರೆ
ಈ ಒಂದು ಧಾರವಾಡ ಮತ್ತು ಬೆಂಗಳೂರು ಇಂಟರ್ಸಿಟಿ ಟ್ರೈನ್ ಅಲ್ಲಿ ಎಲ್ಲಾ ಬೋಗಿಗಳಲ್ಲೂ ಸೀಟ್ಗಳು ಈ ರೀತಿ ಇಲ್ಲ. ಕೆಲವೊಂದು ಬೋಗಿಗಳಲ್ಲಿ ಇದೆ. ಆದಷ್ಟು ಬೇಗ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಕ್ರಮ ಕೈಗೊಂಡು ಈ ಒಂದು ಸೀಟ್ ನ ಸ್ವಲ್ಪ ಅಗಲ ಮಾಡಿಕೊಟ್ರೆ ವಯಸ್ಸಾದವರಿಗೂ ಕೂಡ ಧಾರವಾಡದಿಂದ ಬೆಂಗಳೂರಿಗೆ ಹೋಗೋರಿಗೂ ಈ ಒಂದು ಏನೋ ಬೆನ್ನುವಿನ ಸಮಸ್ಯೆ, ಕೂತ್ಕೊಂಡು ಹೋಗಕ್ಕಾಗಲ್ಲ. ಹಾಗಾಗಿ ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕಂತ ಕೇಳ್ಕೊತೀವಿ ಅಂತ ಹೇಳ್ತಾ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ.